ಸೂರ್ಯಕಾಂತಿ ಸೂರ್ಯಕಾಂತಿ. ಮಂಜೂರ, ಸಂಗೀತನಿಗೆ ನಿಮ್ಮ ಕಂಪ್ನಿಯಲ್ಲಿ PA ಪೋಸ್ಟ್ ಕೊಟ್ಟಿದ್ದೀವಿ, ಥ್ಯಾಂಕ್ಸ್. ಅಯ್ಯೋ ಈ ಬಾಬು, ನೀವು ನನಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು. ಅಲ್ಲ, ಸಂಗೀತ ಅವರು ನಿಮ್ಮ ಹೆಂಡತಿ, ಅವ್ರಿಗೆ ಗೌರವ ಕೊಡ್ಬೇಕಾದ ನನ್ನ ಕರ್ತವ್ಯ. ನೋಡಿ, ನಾನಿವತ್ತೊಂದು ಹಂತಕ್ಕೆ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀವು. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ ರೀ, ಆ ವ್ಯವಹಾರನೆಲ್ಲ ನನಗೆ ಹೇಳ್ದೆ ಇನ್ಯಾರಿಗೆ ಹೇಳ್ತೀರಾ? ಹೌದಾ? ನೀನ್ ಯಾರು ಅಂತ ಹೇಳ್ಬೇಕು? ನೀನನ್ನ ಆಫೀಸಿಗೆ ಕರ್ಕೊಂಡೋಗಿ ಕೂಡಿಸಿ ಅಂದ್ರೆ ಅದರ ಅರ್ಥ ಆಫೀಸಿನ ವ್ಯವಹಾರ ಎಲ್ಲ ನಿನ್ನ ಹತ್ರ ಹೇಳ್ಬೇಕು ಅಂತಲ್ಲ. ನಿನಗೆ ಅವತ್ತೇ ಹೇಳಿದ್ದೀನಿ ಐಶ್ವರ್ಯ, ನಾನು ನೀನು ಬರೀ ನಾಮತ್ತೆ ಅಷ್ಟೇ. ಅಲ್ಲ ರೀ, ಪ್ಯಾಕಿಂಗ್ ಮೆಷಿನ್ ತರಿಸ್ಬೇಕು ಅಂತ ಹೇಳಿದ್ದೆ ಐಶ್ವರ್ಯ ಅಲ್ವಾ? ಅಂದ್ಮೇಲೆ ಅವಳಿಗೆ ಈ ವಿಷಯ ಮೊದಲು ಹೇಳ್ಬೇಕಲ್ವಾ ನೀವು? ಕಾಂತಿ, ನನ್ನ ಪ್ರಕಾರ ಈ ಕಂಪ್ನಿಗೆ ಯಜಮಾನಿ ನೀನು. ಅದಕ್ಕೆ ನಾನು ನಿನಗೆ ವಿಷಯ ಹೇಳ್ತೀನಿ, ಬೇರೆಯವ್ರಿಗೆ ಹೇಳ್ಬೇಕು ಅಂತಲ್ಲ ನನಗೆ. ನಮ್ಮ ಆಫೀಸಲ್ಲಿ ಪ್ಯಾಕಿಂಗಿಗೆ ಅಂತ ಮಿಷಿನ್ ತರಿಸ್ಬೇಕು ಅಂತ ತೀರ್ಮಾನ ಆಗಿದೆ. 100 ಜನದ ಕೆಲಸ ಅದೊಂದೇ ಮಿಷಿನ್ ಮಾಡಿ ಮುಗಿಸುತ್ತೆ. ಮಿಷಿನ್ ಬಂದಮೇಲೆ ವರ್ಕರ್ಸ್ ಅಗತ್ಯ ಏನಿದೆ? ಅದಕ್ಕೆ ಮಿಷಿನ್ ಬಂದಮೇಲೆ ನಿಮ್ಮಲ್ಲಿ ಎಷ್ಟು ಜನದ ಕೆಲಸ ಹೋಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು, ಪ್ಯಾಕಿಂಗ್ ಮಾಡೋಕ್ಕೆ ಮಿಷಿನ್ ತರಿಸ್ತಿದಾರ? ಹೌದು, ನಾನು ಅದೇ ಯೋಚಿಸ್ತಿದ್ದೆ. ನೀನಾ? ಯಾಕಪ್ಪ, ಏನಾಯ್ತು? ದುಡ್ಡು ತಗೋ. ಮಾತು ತಪ್ಪಿರೋ ಕೈ ಕೆಸರಲ್ಲಿದ್ದೆ, ಮೇಲೆ ಇರ್ಬಿಟ್ಟೆ ಅಲ್ಲ? ಎಲ್ಲರಿಗೂ ನೀನು ಒಳ್ಳೇದು ಮಾಡ್ತೀಯ. ನಿನಗೆ ಮತ್ತೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ಯಾಕಂದ್ರೆ ಒಳ್ಳೇದಕ್ಕೆ ಕಾಲ ಅಲ್ಲ ಇದು, ಅಲ್ಲ. ನಿನ್ನ ಮನೆನ ನೀನೇ ನೋಡ್ಕೋ. ನಿನ್ನ ಕಾಲ ನೀನು ಕಲ್ಲಾಕೋಬೇಡ. ಮನಸ್ಸನ್ನ ಒಂದು ಮಾಡ್ತೀನಿ ಅಂತ ಮಾತು ಕೊಟ್ಟು ಇಲ್ಲೇನ್ ಮಾಡ್ತಿದೀಯಾ? ನಿನ್ನ ನಂಬ್ಕೊಂಡಿರೋ ಆತ್ಮ ಸಿಡಿದು ನಿನ್ನ ಕೆಲಸ ಮಾಡೋದಕ್ಕೆ ಮುಂಚೆ ಕೊಟ್ಟು ಮಾತು ನೋಡ್ಕೋ. ಕುಟುಂಬ ಹೊಡೆಬಾರ್ದು ಅಂತೆ. ಹುಚ್ಚಿ, ಕಣ್ಣೀರಲ್ಲಿ ಕೊಚ್ಕೊಂಡು ಹೋಗೋಕ್ ಮುಂಚೆ ಎಚ್ಚೆತ್ಕೊಂಡ್ರೆ ಬದುಕ್ತೀಯಾ? ಇಲ್ಲ, ನರಕ ಅನುಭವಿಸ್ತೀಯಾ. ಏ ಮುತ್ಕಿ, ಈ ಹುಡುಗಿಗೆ ಬುದ್ಧಿ ಹೇಳು. ಎರಗಲ್ಲಿ ಕೆಂಡ ಕಟ್ಕೊಂಡಿದ್ದಾಳೆ. ಗಾಳಿ ಬೀಸಿ ಬೆಂಕಿ ಹತ್ತಿ ಆ ಹುಡುಗಕ್ಕೆ ಮುಂಚೆ ಬುದ್ಧಳು. ಒಳ್ಳೆ ಇದಕ್ಕಲ್ಲ. ಪ್ರಪಂಚನಿಗೆ ಬ್ರಹ್ಮ ಹಣೆ ಬರೀತಾನೆ ಅಂತಾರೆ. ಇನ್ನು ಹಣೆ ಬರ ನೀನೇ ಬರ್ಕೊಡ್ಯಾ? ಹೋಗೋ. ಹೇಳಿ, ಏನ್ ವಿಷಯ? ಸರ್, ಪ್ಯಾಕಿಂಗ್ ಸೆಕ್ಷನ್ಗೆ ಮಿಷಿನ್ಸ್ ತರಿಸ್ಬೇಕು ಅಂತ ಅನ್ಕೊಂಡಿದ್ದೀರಂತೆ. ಹೌದು, ಯಾಕೆ? ಅದರಿಂದ ಏನಾಯ್ತು? ಇದೇನು ಸರ್ ಹೀಗೆ ಮಾಡಿಬಿಟ್ರಿ? ಅಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಯೋಚನೆ ಯಾಕೆ ನಿಮಗೆ? ಇಲ್ಲ, ಹಾಗೆ ಯಾಕೆ ಅನ್ಕೋತೀರಿ? ಪ್ಯಾಕಿಂಗ್ ಮಿಷಿನ್ ತರಿಸೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರು ನಂಬಿಸ್ತಿದ್ದೀರಿ ಸರ್? ಪ್ಯಾಕಿಂಗ್ ಮಿಷಿನ್ ಬಂದ್ರೆ ನಮಗೇನು ಕೆಲಸ ಇರುತ್ತೆ ಸರ್ ಅಲ್ಲಿ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮನ್ನ ಕೆಲಸದಿಂದ ತೆಗ್ದಾಕೋ ಯಾವ ಯೋಚನೆನೂ ಇಲ್ಲ. ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ಎಲ್ಲಾ ಮಾಲೀಕರು ಇದನ್ನೇ ಮೇಡಮ್ ಹೇಳೋದು. ನೀವೇನೇ ಹೇಳಿ, ಮಿಷಿನ್ ಬರೋದಕ್ಕೆ ನಾವು ಬಿಡಲ್ಲ. ಏನ್ರಯ್ಯ? ಹೌದು ಸರ್, ಬಿಡಲ್ಲ. ಹೇಳಬೇಕು ಅಂದ್ರೆ ನೀವು ಲೇಬರ್ಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು. ಮಿಷಿನರೀಸ್ ತರಿಸಿದ್ರೆ ಅದರಿಂದ ನಮ್ಮ ಕಂಪ್ನಿ ಹೆಚ್ಚಿನ ಲಾಭ ಗಳಿಸುತ್ತೆ. ಅದರಿಂದ ನಿಮಗೆ ನಾವು ಇನ್ಕ್ರಿಮೆಂಟ್ ಬೋನಸ್ ಕೊಡೋದಕ್ಕಾಗತ್ತೆ. ಇದೆಲ್ಲ ನಮ್ಮ ಕಣ್ಣು ಒರೆಸೋ ತಂತ್ರ ಸರ್. ಆ ಮಿಷನ್ ಬಂದ ಮೇಲೆ ನಮಗೇನ್ ಕೆಲಸ ಕೊಡ್ತೀರಾ ಅಂದ್ರೆ ನಿಮ್ಮ ಹತ್ರ ಉತ್ತರನೇ ಇಲ್ಲ. ನೀವೇನೇ ಹೇಳಿ ಸರ್, ಆ ಮಿಷನ್ ಬರೋದಕ್ಕೆ ನಾವು ಒಪ್ಪೋದಿಲ್ಲ, ಬಿಡೋದು ಇಲ್ಲ. ಅದೆಲ್ಲ ಆಗಲ್ಲ. ನೀವ್ ಹೇಳ್ತಿದ್ದೀರಿ ಮಿಷಿನರೀಸ್ ಅನ್ನು ತರದೇ ಇರೋದಕ್ಕೆ ನಮ್ಮ ಕೈಲಾಗಲ್ಲ. ನೋಡಿ ಸರ್, ಒಳ್ಳೆ ಮಾತಲ್ಲಿ ಕೇಳ್ಕೊತಿದ್ದೀವಿ. ಪ್ಯಾಕಿಂಗ್ ಮೆಷಿನ್ ತರೋ ಯೋಚನೆನ ಬಿಟ್ಬಿಡಿ. ಇಲ್ಲ ಅಂದ್ರೆ ಇದ್ರ ಪರಿಣಾಮನ ನಿಮ್ಗೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯೋಚನೆ ಮಾಡಿ. ಸೂರ್ಯಕಾಂತಿ